ನ್ಯೂಸ್ 42 ಕನ್ನಡ. ನನಗೆ ಬಹಳ ಸಂತೋಷ. ನಮ್ಮ ಈ ಜಿಲ್ಲೆಯ ಎಲ್ಲ ಹಿಂದುಳಿದವರು ಸೇರಿ ಈ ಒಂದು ಐತಿಹಾಸಿಕ ಸಮಾವೇಶವನ್ನ ಮಾಡಿದ್ದೀರಿ. ನಾನು 11 ಗಂಟೆಗೆ ಬರಬೇಕಾಗಿದ್ದು, ನನಗೆ ಮುಖ್ಯಮಂತ್ರಿಗಳಿಗೆ ವರಿಷ್ಠರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ವಿಶೇಷವಾದಂತಹ ಸಭೆಯನ್ನ ಕರೆದಿದ್ರು. ನಾನು ನಮ್ಮೆಲ್ಲ ಮಂತ್ರಿಗಳು ಎಲ್ಲ ಸೇರಿ ಆ ಸಭೆಯಲ್ಲಿ ಪಾಲ್ಗೊಂಡು ನಾನು ಬರಬೇಕಾದ್ರೆ ತಡವಾಯಿತು. ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು. ಇವತ್ತು ಹಿಂದುಳಿದ ವರ್ಗದ ನೇತಾರ ದೇವರಾಜ ಅರಸನ್ನ ನಾವೆಲ್ಲ ಸ್ಮರಿಸ್ತಾ ಇದ್ದೇವೆ. ದೇವರಾಜ ಅರಸನ ಕಾರ್ಯಕ್ರಮ ಜನರ ಬದುಕನ್ನ ಬದಲಾವಣೆ ಮಾಡುವಂತ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ರು. ದೇವರಾಜ ಅರಸರು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮ. ನಾವು ಭೂ ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರ ಬ್ಯಾಂಕಿನ ರಾಷ್ಟ್ರೀಕರಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹುಡುಗರಿಗೆ ಭೂಮಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇದೆಯಲ್ಲ, ಓಲ್ಡ್ ಏಜ್ ಪೆನ್ಷನ್ ಅನ್ನ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೊಟ್ಟು ದೇವರಾಜ ಅರಸರ ಕಾಲದಲ್ಲಿ ಅದನ್ನ ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ವಿಡೋ ಪೆನ್ಷನ್ ಕೊಟ್ಟು, ಸೈಟ್ ಕೊಟ್ಟು, ಬಡವರಿಗೆ ಮನೆಗಳು ಕೊಡುವಂತ ಕಾರ್ಯಕ್ರಮ ಕೊಟ್ಟು, ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು. ಇವತ್ತು ಉಳುವಿಗೆ ಭೂಮಿ ಬಗ್ಗೆ ನಾವು ಮಾತಾಡ್ತೇವೆ. ಅದಾದ್ಮೇಲೆ ದೇವರಾಜರ ಕಾಲದಲ್ಲಿ ಲ್ಯಾಂಡ್ ಉಳುವಿಗೆ ಭೂಮಿ ಜೊತೆಗೆ ಬಂಗಾರಪ್ಪನ ಸಾಗಣೆಯನ್ನು ನಾವು ತೆಗೆದುಕೊಂಡು ಬಂದು ವೀರೇಂದ್ರ ಪಾಟೀಲ್ ಕಾಲದಲ್ಲಿ, ಬಂಗಾರಪ್ಪನ ಕಾಲದಲ್ಲಿ 53 ಫಾರಮು 58 ಫಾರಮು ಎಲ್ಲ ಅರ್ಜಿ ಹಾಕೊಳ್ಳಿ ಅಂತ ಹೇಳಿದ್ರು. ಈ ಕ್ಷೇತ್ರದಲ್ಲಿ ಸಿಎಂ ಲಿಂಗಪ್ಪನವರು ಸುಮಾರು ಜನಕ್ಕೆ ಬಡವರಿಗೆ ಜಮೀನಿನ ಕೊಡುವಂತ ಕೆಲಸವನ್ನು ಮಾಡಿದ್ರು. ನಾನು ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ ಒಂದು 8,000 ಜನಕ್ಕೆ ಬಡವರಿಗೆ ಸೈಟ್ ಜಮೀನನ್ನು ಕೊಡುವಂತ ಕೆಲಸವನ್ನ ನಾನು ಮಾಡಿದೆ. ಅದಾದ್ಮೇಲೆ ಬೇರೆಯವ್ರಿಗೆ ನೇಮಕ ಮಾಡಿದ್ದೇನೆ. ಈಗ ಅದು ಹೆಚ್ಚು ಕಮ್ಮಿ ಆಗಬಾರ್ದು, ಬೆಲೆ ಜಾಸ್ತಿ ಆಗಿದೆ ಅಂತೇಳಿ DK ಸುರೇಶ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೇನೆ ನನ್ನ ಕ್ಷೇತ್ರದಲ್ಲಿ. ನಾನು ರಾಮನಗರದವರು ಕೇಳ್ತೀನಿ, ನಾನು 25 ವರ್ಷದ ನಂತರ ನಮ್ಮ ಶಾಸಕರನ್ನು ನೀವು ಆಯ್ಕೆ ಮಾಡಿದ್ದೀರಿ. ಗೌರವಾನ್ವಿತ ಕುಮಾರಸ್ವಾಮಿ ಅವರು ಇದ್ರು, ಅನಿತಾ ಕುಮಾರಸ್ವಾಮಿ ಅವರು ಇದ್ರು. ಬಹಳ ಸಂತೋಷ. ಜನ ಓಟ್ ಕೊಟ್ಟಿದ್ದೇನೆ, ನಾನು ತಪ್ಪು ಅಂತ ಹೇಳುದಿಲ್ಲ. ಅದಾದ್ಮೇಲೆ ಅವರಿಗೆ ಅಧಿಕಾರವನ್ನು ಕೊಟ್ಟ ಮೇಲೆ ನಾನು ಕೇಳ್ತೀನಿ, ಇಲ್ಲೇನಾದ್ರು ಯಾರಿಗಾರು ಬಡವರಿಗೆ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ, ನಮ್ಮ ಈ ಒಂದು ಸರ್ಕಾರದ ಉಪಮಂತ್ರಿಗಳಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಅವರು ಹೆಚ್ಚಿನ ಒತ್ತನ್ನು ಏನು ಇವತ್ತು ಹೆಚ್ಚಿನ ಹಿಂದುಳಿದ ವರ್ಗದ ಸಮಾಜಗಳಿಗೆ ನಮ್ಮ ಸವಲತ್ತುಗಳು ಹೋಗಬೇಕು ಅಂತಕ್ಕಂಥ ಏನು ಒಂದು ತೀರ್ಮಾನವನ್ನು ಮಾಡಿ ಇವತ್ತು ನಿಮಗೆಲ್ಲ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಿಮ್ಮ ಮನೆಗೆ ಕೆಲವು ಏನು ಸರ್ಕಾರದ ಫಲಾನುಭವಿಗಳಿಗೆ ತಲುಪಬೇಕು ಅದನ್ನ ಇವತ್ತು ಎಲ್ಲ 5 ಯೋಜನೆಗಳನ್ನು ಮಾಡಿ ಇವತ್ತು ನಿಮ್ಮ ಮನೆಗೆ ತಲುಪುವಂತ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಯಾವ ಸರ್ಕಾರವೂ ಸುದ ಮಾಡಿರಲಿಲ್ಲ. ಇದು ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ತೆಗೆದುಕೊಂಡ ಒಂದು ದೊಡ್ಡ ನಿರ್ಧಾರ. ಇಂಥ ಒಂದು ನಿರ್ಧಾರದಿಂದ ಇವತ್ತೆಲ್ಲ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಸಮಾಜಗಳಿಗೆ ಸರ್ಕಾರದ ಸವಲತ್ತು ದೊರಕುವಂತಹ ಒಂದು ಅವಕಾಶ ಇವತ್ತು ನಮಗೆಲ್ಲ ದೊರಕಿದೆ ಅಂತ ಹೇಳಿ ಇವತ್ತು ದೇವರಾಜ ಅರಸವರು ಏನು ಅವತ್ತು ನಿರ್ಧಾರಗಳನ್ನು ತೆಗೆದುಕೊಂಡು ಗಟ್ಟಿ ನಿರ್ಧಾರಗಳನ್ನ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಏನು ಅವತ್ತು ಜಮೀನ್ದಾರಗಳಿದ್ರು, ದೊಡ್ಡ ದೊಡ್ಡವರು 1000 ಎಕರೆ 500 ಎಕರೆ ಏನು ಇಟ್ಕೊಂಡಿದ್ರು. ಅಲ್ಲೇನು ನಮ್ಮ ಜನಗಳು ಅಲ್ಲಿ ಪಾಪ ಅಲ್ಲಿ ಹೊಲವನ್ನು ಹೊತ್ತಿ ಏನು ಬೀಜವನ್ನು ಬಿತ್ತಿ ಅಲ್ಲಿ ಬೆಳೆಯನ್ನು ಬೆಳೆದು ಅವ್ರಿಗೂ ಪಾಲ್ಗೊಟ್ಟು ತಾವು ಅನುಭವಿಸ್ತಿದ್ರು. ಅಂತ ಒಂದು ಸಂದರ್ಭದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತಂದು
ಅವತ್ತು ಏನು ಸಮಾನಾಂತರವನ್ನು ಕಾಪಾಡೋದು, ದೊಡ್ಡವರು ಮತ್ತು ನಾವು ಅಂತಕ್ಕಂಥ ಚಿಕ್ಕವರು ಎಲ್ರಿಗೂ ಒಂದು ಗೇಣಿಯ ಒಂದು ಇದನ್ನು ಮಾಡಿಕೊಟ್ಟಂತ ಒಂದು ಸೌಭಾಗ್ಯ ನಮ್ಮ ದೇವರಾಜ ಸ್ವಾಮಿ ತೋರಿಸೋದು. ಎರಡನೇದಾಗಿ ಅವರು ಬಲಾಬರುವ ಪದ್ಧತಿ ಇರ್ಬೋದು, ಜೀತ ವಿಭಕ್ತಿ ಇರ್ಬೋದು, ಇಂಥ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಿಂದುಳಿದ ಸಮಾಜಗಳಿಗೆ ಆಗ್ತಾ ಇದ್ದಂಥ ಅದೇ ಸಮಾಜದ ಸಮಾಜಗಳನ್ನ ಮೇಲೆತ್ತುವಂತಹ ಕಾರ್ಯಕ್ರಮಗಳನ್ನ ಅವರು ಅಂದ್ಕೊಂಡ್ರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದೇವರಾಜ ಅರಸು ಆದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು. ಅವ್ರು ಏನ್ ಮಾಡಿದ್ರು, ಎಲ್ಲ ಅವತ್ತು ಏನು ಹಣವಿದ್ದವರಿಗೆ ಅಧಿಕಾರವಿದ್ದವರಿಗೆ MBBS BE ಸೀಟ್ಗಳು ದೊರಕಿತ್ತು, ಅವರು CET ಜಾರಿ ಮಾಡಿದ್ರು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ. ಆ CET ಮುಖಾಂತರ ಇವತ್ತು ನಮ್ಮ ಎಲ್ಲ ಸಮಾಜದ ಮಕ್ಕಳು ಇವತ್ತು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು BE MBS ಅಂತ ತಲುಪುವಂತ ಒಂದು ಕಾರ್ಯವನ್ನ ಮಾಡಿಕೊಡೋದ್ರೆ ಅವರು ಸ್ವತಂತ್ರ, ಅವರನ್ನು ನಾವು ಈ ಸಂದರ್ಭದಲ್ಲಿ ನಡಿಬೇಕಾಗ್ತದೆ. ಯಾಕೆಂದ್ರೆ ಅವರು ಮಾಡಿದಂತಹ ಒಂದು ಆ ಒಂದು ಮಹಾನ್ ಕಾರ್ಯ ನಮ್ಮ ಒಂದು ಸಣ್ಣ ಕಟ್ಟಕಳಲ್ಲಿರ್ತಕ್ಕಂಥ ಬಡವರ ಮಕ್ಕಳು ಸುಧಾ BE MBBS ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸುವರ್ಣ ಅವಕಾಶವನ್ನು. ಅದೇ ರೀತಿ SL ಕೃಷ್ಣ ಅವರು ಇರ್ಬೋದು. SL ಕೃಷ್ಣ ಅವರು ITBT ತಂದು ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ಲಕ್ಷ ಜನ ಅದರಲ್ಲಿ ಆ ಒಂದು ITBT ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳುಗಳು ಅಥವಾ ನಿಮ್ಮ ಮಕ್ಕಳುಗಳು ಎಲ್ಲ ಅಲ್ಲಿ ಜಾತಿ ಭೇದವನ್ನು ಮಕ್ಕಳು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತವೆಲ್ಲ ನಾವು ನೆನೆಸಬೇಕಾದಂತ ಇಂಥ ವೇದಿಕೆಗಳು. ಯಾವಾಗಲೂ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭ ಎಲ್ಲ ಏನು ರೈತರು ಪಂಪ್ಸೆಟ್ಗಳಿಗೆ ಒಂದು ಸರ್ವಿಸ್ ತಗೊಳ್ಬೇಕು ಅಂದ್ರೆ 3 ವರ್ಷ 4 ವರ್ಷ ಹೇಳ್ತಿದ್ರು ಬೇದಿನಲ್ಲಿ. ಆ ಬಂಗಾರಪ್ಪನವರು ಬಂದು ಅವತ್ತು 10 ಕಂಪನಿ 20 ಕಂಪನಿಗಳಿದೆ 50 ಕಂಪನಿಗೆ ಎಲ್ಲರೂ ಫ್ರೀ ಕೊಟ್ಟು ಇಮಿಡಿಯೇಟ್ ಕರ್ಕೊಂಡು ಮನೆ ಬಾಗಿಲು ಕೊಡಬೇಕು ನೀವು ಅವರ ಪಂಪ್ಸೆಟ್ಗಳಿಗೆ ಸರ್ವಿಸ್ ಅನ್ನ ಅಂತಕ್ಕಂಥ ಒಂದು ದೊಡ್ಡ ನಿರ್ಧಾರವನ್ನು ಅವತ್ತು ಬಂಗಾರಪ್ಪನವರು ಮಾಡೋದು. ಇದೆಲ್ಲ ಹಿಂದುಳಿದ ಸಮಾಜದ ನಾಯಕರು ಮಾಡಿದಂಥ ಕಾರ್ಯಕ್ರಮಗಳು. ಆದರೆ ಅವರ ಅಧಿಕಾರವೇ ಕೇವಲ 2 ವರ್ಷ 2.5 ವರ್ಷ 1 ವರ್ಷ ಈ ರೀತಿಯಲ್ಲಿ ಧರ್ಮಸಿದ್ರವರು ಸೇರಿ ಎಲ್ಲರೂ ಈ ರೀತಿಯಲ್ಲಿ ಅಧಿಕಾರ ಒಟ್ಟಾಯಿತು. ಆದರೂ ಸುಧಾ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದಾರೆ. ಸಿದ್ದರಾಮಯ್ಯನವರ ಒಂದು ದೃಢನಿರ್ಧಾರ ಇವತ್ತು ಅವರು ಎಲ್ಲ ಸಮಾಜಗಳು ಎಲ್ಲ ಬಡವರು ಎಲ್ಲ ವರ್ಗದ ಬಡವರನ್ನು ತಲುಪಬೇಕು ನನ್ನ ಸರ್ಕಾರದ ಕಾರ್ಯಕ್ರಮ ಆಗ್ತಕ್ಕಂಥ ಯೋಜನೆಯನ್ನ ಇವತ್ತು DK ಶಿವಕುಮಾರ್ ಅವರು ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಇವತ್ತು ಅವರು ಕೊಡತಕ್ಕಂಥ ಸರ್ಕಾರದ ಇದು ಕೇವಲ ನನ್ನೊಬ್ಬರಿಗೆ ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲ ಕೆಳಜಾತಿಯ ಎಲ್ಲ ಸಮಾಜಗಳಿಗೆ ತಲುಪಬೇಕು ಅಂತಕ್ಕಂಥ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆಯಲ್ಲಿ ಹೇಳಿ ಇವತ್ತು ಎಲ್ಲ ಮಹಿಳಾ ಸದಸ್ಯರುಗಳು ಎಲ್ಲ ಬರ್ತಾ ಇರೋದು. ಇವತ್ತು ಮಹಿಳಾ ನಮ್ಮ ತಾಯಂದಿರೆಲ್ಲ ಇವತ್ತು ಹಿಂದಿಗೆಗಳನ್ನ ಎತ್ಕೊಂಡು ಎಲ್ಲ ಮೆರವಣಿಗೆಗಳಲ್ಲಿ ಭಾರಿ ಖುಷಿಯಾಗಿ ಈ ಕಾರ್ಯಕ್ರಮಗಳಿಗೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ಸುಮಾರು ನಾವೇನು ನಿರೀಕ್ಷೆಗಿಂತ ಜನ ಜಾಸ್ತಿ ಸೇರಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡು ಹಿಂದುಳಿದ ಸಮಾಜಗಳು ಒಗ್ಗಟ್ಟಾಗಬೇಕು. ಇಂದು ರಾಜಕೀಯವಾಗಿ ಹಿಂದುಳಿದ ಸಮಾಜಗಳಿಗೆ ಸುಮಾರು ಇನ್ನೂ ಅಧಿಕಾರದ ಅವಕಾಶಗಳಿಲ್ಲ ಅಂತಕ್ಕಂಥದ್ದು ಒಂದು ಕೋರಿಕೆ. ನ್ಯೂಸ್ 42 ಕನ್ನಡ.